ಗೈಸ್ ಮ್ಯಾಟ್ರ್ ಆಗೋಯ್ತು ಗೈಸ್. ಓ ಶೆಟ್, ಉದ್ರೋಗ್ಬಿಟ್ಟಿದೆ. ಅದೇನ ಗುರು, ಒಂಥರ ಗಾಡಿದೇನೋ ಕಳೆದೋಗ್ಬಿಟ್ರೆ, ಗಾಡಿಗೆ ಏನಾರು ಆಗ್ಬಿಟ್ರೆ ತುಂಬಾ ಬೇಜಾರಾಗುತ್ತೆ ಗುರು. ಸಾರಿ, ಐ ಆಮ್ ಸಾರಿ KTM. ಈ ಗಾಡಿ ಏನೋ ಅನ್ಕೊಂಡ್ಬಿಟ್ಟೆ ನಾನು, ಸಾರಿ ಗೈಸ್. ಇವ್ನು ಯಾವನೊಂದು ತರಿತಾರೆ ನಮ್ಗ. ಗೈಸ್, ಹೊಸಕೋಟೆ ರೋಡಲ್ಲಿ ಯಾರಿಗಾರು ಸಿಕ್ಕರೆ ನಂಗೊಂದು ಮೆಸೇಜ್ ಹಾಕಿ ಗೈಸ್, ಬಂದು ಈಸ್ಕೊಂಡು ಹೋಗ್ತೀನಿ. ಹಲೋ ಬಾಯ್ಸ್ ಅಂಡ್ ಗರ್ಲ್ಸ್, ದಿಸ್ ಇಸ್ ರವಿ. ವೆಲ್ಕಮ್ ಬ್ಯಾಕ್ ಟು ದಿಸ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂತೀನಿ. ಸೊ ನಾನು ಗಾಡಿ ತೊಗೊಂಡು ಆಲ್ಮೋಸ್ಟ್ 1.5 ತಿಂಗಳು ಆಯಿತು. ಸೊ ಇದುವರೆಗೂ ನಾನು ಟಾಪ್ ಸ್ಪೀಡು ಹೊಡೆದಿದ್ದೀನಿ ಅಂದರೆ 126 ಏನೋ ಹೋಗಿತ್ತು. ಸೊ ತುಂಬ ದಿನ ಡಿ ಎಮ್ ಇತ್ತು, ರಿಕ್ವೆಸ್ಟ್ ಇತ್ತು, ನಿಮ್ಮ ಗಾಡಿ ಟಾಪ್ ಸ್ಪೀಡ್ ಹೊಡಿ ಬ್ರೋ, ಎಷ್ಟು ಹೋಗುತ್ತೆ ತೋರಿಸು ಅಂತ. ಸೊ ಇವತ್ತು ನನ್ನ ಗಾಡಿ ಟಾಪ್ ಸ್ಪೀಡ್ ಚೆಕ್ ಮಾಡೋಣ. ಅದಕ್ಕೂ ಮೊದಲು ಫಸ್ಟ್ ಗೇರು, ಸೆಕೆಂಡ್ ಗೇರು, ಥರ್ಡ್ ಗೇರು, ಫೋರ್ತ್ ಗೇರು, ಸಿಕ್ಸ್ ಗೇರು ಎಷ್ಟೆಷ್ಟು ಹೋಗುತ್ತೆ ಅಂತ ಅದನ್ನು ಚೆಕ್ ಮಾಡೋಣ. ಫಸ್ಟ್ ಗೇರಲ್ಲಿ ಎಷ್ಟು ಹೋಗುತ್ತೆ, ಸೆಕೆಂಡ್ ಗೇರಲ್ಲಿ ಎಷ್ಟು ಹೋಗುತ್ತೆ, ಹಾಗೆ ಓಕೆನಾ. ಸೊ ಪ್ರೆಸೆಂಟ್ಲಿ ಫಸ್ಟ್ ಗೇರಲ್ಲಿದೆ, ಗಾಡಿ ಸ್ಟಾರ್ಟು ಇದೆ. ಹೋಗೋಣ, ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಓಕೆ ಬಾಯ್ಸ್, ಲೆಟ್ಸ್ ಚೆಕ್ ಫಸ್ಟ್ ಗೇರ್. ಗುರು 136 ಹೋಯ್ತಲ್ವಾ, 136 ಹೋಯ್ತು. ಸಾಕಾ? ಇದು ಸಾಲದು ಗುರು, ಇದು ಸಾಲದೆ. ಇನ್ನೊಂಚೂರು ಅಳಿಯೋಣ, ಚೆಕ್ ಮಾಡೋಣ. ಇಷ್ಟೇ ಗಾಯ್ಸ್, 136 ಮಾತ್ರ ಹೊಡಿಬೋದು ಈ ಗಾಡೀಲಿ. ಒಂದು ನಿಮಿಷ ನಿಲ್ಸ್ಕೊಂಡ್ಬಿಡ್ತೀನಿ. ಹೋಯಪ್ಪ, 136 ಏನೋ ಹೋಯ್ತು. ಅದೇ ಟಾಪ್ ಸ್ಪೀಡ. ಫಸ್ಟ್ ಸರ್ವಿಸ್ ಮಾಡಿಸಿದ್ದೀನಿ, ಇನ್ನು ಸೆಕೆಂಡ್ ಸರ್ವಿಸಲ್ಲಿ ಮೇ ಬಿ ಜಾಸ್ತಿ ಆದರೂ ಆಗ್ಬೋದೇನೋ, ಏನೋ ಕತೆ ನಂಗೆ ಗೊತ್ತಿಲ್ಲ. ಬಟ್ ಫಸ್ಟ್ ಸರ್ವಿಸಲ್ಲಿ 136 ಹೋಗಿದೆ. ಇನ್ನೊಂದ್ಸರಿ ಚೆಕ್ ಮಾಡ್ಬಿಡೋಣವಾ? ಒಂದು ನಿಮಿಷ. ಸ್ಟ್ರೈಟ್ ರೋಡ್ ಇದೆಯಾ ಅಥವಾ ಎಡ್ಡ ಮುಡ್ಡ ಆಯಿತು ನೋಡೋಣ. ಈ ರೋಡ್ ಸ್ಟ್ರೈಟ್ ಗುರು ಇದು. ಅಲ್ಲೆಲ್ಲೂ ಗಾಡಿಗಳು ಸಿಗಲಿಲ್ಲ ಅಂದರೆ ಹೊಡಿಬೋದು, ಬಟ್ ಗಾಡಿಗಳಿದ್ದರೆ ಗೇರ್ಸ್ ಬೇರೆ ಹಾಕಿಲ್ಲ ನಾನು, ಸ್ವಲ್ಪ ಡೇಂಜರು. ಓಕೆ, ಲೆಟ್ಸ್ ಗೋ. ಇನ್ನು 3 ಕಿಲೋಮೀಟರ್ ಆದಮೇಲೆ ಲೆಫ್ಟ್ ಟರ್ನ್ ಇದೆ, ಬೇಕಾದ್ರೆ ಅಲ್ಲಿಂದ ಯೂ ಟರ್ನ್ ಹಾಕೊಂಡು ಬರ್ಬೋದು. ಬಟ್ ಇನಿಷಿಯಲ್ ಪವರ್ ಮಾತ್ರ ಈ ಗಾಡೀಲಿ ನೋಡಿ. ಅಯ್ಯೋ, ನನಗೆ ಇನ್ನೂ ಒಂಚೂರು ಖಾಲಿ ರೋಡ್ ಬೇಕು ಗುರು, ಇನ್ನೂ ಎಳಿಬೇಕು, ಇನ್ನೂ ನನಗೆ ಸ್ಪೇಸ್ ಬೇಕು ಅನ್ನಿಸ್ತಿದೆ. ಅಂದರೆ ಸ್ಟಾರ್ಟರ್ ಹಿಡ್ದಿದ್ದೀನಲ್ವಾ, ಒಂದೊಂದೇ ಸ್ಪೀಡು ರೈಸ್ ಆಗ್ತಾಯಿದೆ ಹೊರತು ಕಮ್ಮಿ ಆಗ್ತಾ ಇಲ್ಲ. ಸೊ ಹಂಗಾಗಿ ಅರೌಂಡ್ 1-2 ಕಿಲೋಮೀಟ್ರ್ ಒಂದೇ ಸ್ಟ್ರೆಚ್ ಬೇಕು. ಸೊ ಇಲ್ಲಿ ಆಗ್ತಾ ಇರೋ ಕೆಲಸ ಇಲ್ಲ ಅಂದರೆ 140 ಹೋಗುತ್ತೆ ಅಂದ್ಕೊಳ್ಳಿ. ಇಷ್ಟೆಲ್ಲ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಗುರು ಈ ಗಾಡಿಯಿಂದ ನಾನು. ಏನು 200cc ಗಾಡಿನೇ ಹೋಗ್ಬಿಡುತ್ತೆ, 135, 160, 130, 125 ಎಲ್ಲ. 250cc ಅಷ್ಟೇನಾ ದರಿದ್ರ. ಆ ರೋಡು ಪರವಾಗಿಲ್ಲ ಅನ್ನೋ ಥರ ಖಾಲಿ ಇದೆ, ಬಟ್ ಇದು ತುಂಬ ಜಾಸ್ತಿ ಇದೆ, ಟ್ರಾಫಿಕ್ ಇದೆ. ಈ ಲೆಫ್ಟ್ ತಗೊಳ್ಳೇಬೇಕಾ? ಸರ್ವಿಸ್ ಹೋಗಿ ಮಾಡ್ಬಿಟ್ಟವ್ರೆ. ಗೈಸ್, ಇನ್ನೊಂದ್ಸತಿ ಟೆಸ್ಟ್ ಮಾಡೇ ಬಿಡೋಣ. ಸ್ವಲ್ಪ ಖಾಲಿ ರೋಡ್ ಸಿಗ್ತಾ ಇದೆ ನನಗೆ. ಅಯ್ಯಯ್ಯೋ, ಬಸ್ ಹೋಗಿನ ಮುಂಚೆ ನಾನು ಹೋಗ್ಬಿಡ್ಬೇಕು ನೋಡಿ. ಹಿಂಗಾಗುತ್ತೆ. ಗುರು ಆಲ್ಮೋಸ್ಟ್ 140. ಇದು ಇನ್ನೂ ಹೋಗುತ್ತೆ ಗುರು ಇದು.
ಅಯ್ಯೋ ಈ ಗಾಡಿ ಏನೋ ಅನ್ಕೊಂಡ್ಬಿಟ್ಟೆ ನಾನು, ಸಾರಿ ಗಾಯ್ಸ್. ಏನೋ ಅನ್ಕೊಂಡಿದ್ದೆ ಹೇಳೋ ನಾ ಅಕ್ಕನ್. ಬಿಡ್ತೀರಾ ಗುರು? 150 ಗುರು, ಆಲ್ಮೋಸ್ಟ್ 150 ಟಚ್ಚು. ಸಾರಿ, ಐ ಆಮ್ ಸಾರಿ KTM, ಐ ಆಮ್ ಸಾರಿ, ನಾನೇ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟೆ ಗುರು. ಹೆಸರಿಗೆ ತಕ್ಕಂಗೆ ನಾನು ಇಟ್ಟಿದ್ದೀನಿ ಗುರು, ಗಾಡಿ ತಕ್ಕಂಗೆ ನಾನು ಹೆಸರಿಟ್ಟಿದ್ದೀನಿ ಗುರು. 150 ಆಲ್ಮೋಸ್ಟ್. ಏನ್ ಬರೋದು ಹೋಗಿ, ಏನದು ಹೋಗಿ ಬೈಕಿಗೆ ಬೆಂಕಿ ಹಚ್ಕೊಂಡ್ಬಿಡ್ತ ಹಿಂಗೆ. ಇವ್ನು ಯಾವನು ತರಿತಾರೆ ನಮ್ಗ, ದೂರದಿಂದ ಭಯ ಆಗತ್ತಲ್ಲ ಗುರು. ಹೋಗಿ ಗಾಡಿ ಬೋರಿ ಹಾಕು ಸಾಕು. ಗೈಸ್, ಓ ಮೈ ಗಾಡ್, ಫಕ್ ಸಾಕು ಗೈಸ್. ಮ್ಯಾಟ್ರಾಗೋಯ್ತು ಗೈಸ್. ಓ ಶೆಟ್, ನಾನು 150 ಟಚ್ ಮಾಡಿದೆ ಅಲ್ಲಿ ಡೌನಲ್ಲಿದ್ದಲ್ಲ, ಫುಲ್ಲು ಹೊಡ್ಕೊಂಬಂದೆ. ಏನಾಗ್ಬಿಡ್ತು ಸಡನ್ಲಿ, ಇಲ್ಲಿ ನೋಡಿ ಇದು ಗೇರ್ದು ಇದು ಬರ್ತಲ್ಲ, ಇದು ಉದ್ದಂಗೆ ಹಿಂಗೆ ಶಿಫ್ಟರು ಬ್ರೇಕಲ್ಲಿ ಇದೆ ನೋಡಿ, ಈ ಥರ ಉದ್ರೋಗ್ಬಿಟ್ಟಿದೆ. ಎಲ್ಲಿ ಉದ್ರೋಗಿದೆ ಗೊತ್ತಿಲ್ಲ, ಅದು ನಾನು ವಿಡಿಯೋ ಮಾಡಿದೆ. ಬಟ್ ಪ್ರಾಬ್ಲಮ್ ಏನಾಯ್ತು ಅಂದರೆ ಮಗೊಂದು ಗೋಪುರದಲ್ಲಿರೋ SD ಕಾರ್ಡು ಫುಲ್ ಆಗಿಬಿಟ್ಟಿದೆ, ಅದು ರೆಕಾರ್ಡ್ ಆಗಿಲ್ಲ. ಸೊ ಯಪ್ಪ, ನಾನು ಅದೊಂದು ಬಸ್ ಬರ್ತೀನಿ ನೋಡಿ ಸ್ಕೈವಾಕು, ಅಲ್ಲಿ ಗೇರ್ ಶಿಫ್ಟ್ ಮಾಡಿದೆ, ಅಲ್ಲಿತ್ತು. ಅದಾದ ಮೇಲೆ ಎಲ್ಲೋ ಉದುರ್ಬಿಟ್ಟಿದೆ, ಎಲ್ಲಿ ಉದುರುತ್ತಂತ ಗೊತ್ತಿಲ್ಲ. ಬಟ್ ಗಾಡಿ 150 ಹೋಯ್ತು. 150 ಓಕೆ, ನಾಟ್ ಬ್ಯಾಡ್, ರಿಯಲಿ ನಾಟ್ ಬ್ಯಾಡ್. ಬಟ್ ಏನಂದರೆ ಅದೇ ಹೇಳಿದ್ನಲ್ಲ, ನಾನು ಆಗ್ಲೇ ಹೇಳಿದ್ದೆ ನಿಮಗೆ, ಗಾಡಿ ಹೋಗ್ತಾ ಇದೆ, ಥ್ರಾಟಲ್ ಕೊಟ್ಟಷ್ಟು ಹೋಗ್ತಾ ಇದೆ. ಸೊ ಹಂಗಾಗಿ ಇದಿನ್ನೂ ಹೋಗೋ ಚಾನ್ಸಸ್ ಇದೆ. ಇನ್ನೂ ಒಂದು ಮೇ ಬಿ ಇನ್ನೊಂದು 10-20 ಮುಟ ಹೋಗ್ಬೋದು ಅನ್ಕೊತೀನಿ ನನ್ನ ಪ್ರಕಾರ. ಬಟ್ ಅದಕ್ಕೆಲ್ಲ ಅದಕ್ಕೆ ಪ್ರಾಪರಾಗಿ ನಮಗೆ ಜಾಗ ಬೇಕು, ಅಂದರೆ ಖಾಲಿ ರೋಡ್ ಬೇಕು ನಮಗೆ. ಅದು ಬಂದ್ಬಿಟ್ಟು ಸ್ಕ್ರೂ ಅಲ್ವಾ, ಸೊ ಇಲ್ಲೆಲ್ಲರೂ ಬಿದ್ದರೆ ಸಿಕ್ಕರೆ ಬೇಕಾದ್ರೆ ತೆಗೆದು ಹಾಕ್ಕೋಬೋದು ಅದನ್ನು. ಜಸ್ಟ್ ಹಿಂಗೆ ತಿರುಗಿಸಿದ್ರೆ ಸಾಕು, ಆ ಕಡೆಯಿಂದ ಈ ಕಡೆ ಬಂದರೆ ಹೆಲ್ಪ್ ಆಗುತ್ತೆ. ಗೈಸ್, ಸ್ಕೈವಾಕ್ ಅಲ್ಲಿದೆ ನೋಡಿ, ನಾನು ಆ ಕಡೆ ಇದ್ದಾಗ ಹೇಳಿದ್ದು ಸ್ಕೈವಾಕ್ ಹತ್ರ ಬಂದ್ಬಿಟ್ಟು ನೋಡ್ತೀನಿ ಅಲ್ಲೇವರೆಗೂ ಸಿಕ್ಕರೆ ಓಕೆ ಅಂತ. ಸ್ಕೈವಾಕ್ ಕ್ರಾಸ್ ಮಾಡಿ ಇನ್ನೂ 100 ಮೀಟ್ರ್ ಮುಂದೆನೇ ಬಂದೆ, ಇಲ್ಲೆಲ್ಲೂ ಸಿಗ್ತಾ ಇಲ್ಲ. ಮುಂದೆ ಹೋಗಿದ್ದೆ, ವಾಪಸ್ಸು ಬಂದೆ. ಇದು ಬಂದ್ಬಿಟ್ಟು ಹೊಸಕೋಟೆ ಮೇನ್ ರೋಡು. ನಿಮಗೆ ಯಾರಿಗಾರು ಸಿಕ್ಕರೆ ಒಂದು ಮೆಸೇಜ್ ಹಾಕಿ, ಪಾರ್ಸಲ್ ಮಾಡಿ TDDCಯಲ್ಲಿ. ಅದೇನ ಗುರು, ಒಂಥರ ಗಾಡಿ ಜನ ಕಳೆದೋಗ್ಬಿಟ್ರೆ, ಗಾಡಿಗೆ ಏನಾರು ಆಗಿಬಿಟ್ರೆ ತುಂಬ ಬೇಜಾರಾಗುತ್ತೆ ಗುರು. ಎಲ್ಲಿ ಉದುರೋಯ್ದೆ ಬಡ್ಡಿ ಮಗನ್ ಸಿಗ್ತಾನೆ ಇಲ್ಲ, ಹುಡುಕ್ತಾ ಇದ್ದೀನಿ. KTM ಎಲ್ಲ ಅಷ್ಟು ವೈಬ್ರೇಷನು ಬರಲ್ಲ ಗುರು, ಅದು ಹೆಂಗೆ ಬಿಚ್ಚೋಗ್ಬಿಡ್ತು ಅದು. ಅಷ್ಟು ಹೊಸ ಗಾಡಿದು ಅಂತಲೇ ಅರ್ಥ ಆಗ್ತಿಲ್ಲ. ಹೈ ಸ್ಪೀಡಲ್ಲೆಲ್ಲ ಗಾಡಿನೇ ಓಡ್ದಿಲ್ಲ ನಾವು. ಇವತ್ತೇ ನಾನು ಹೈ ಸ್ಪೀಡಲ್ಲಿ ಈ ಪಾರ್ಟಿ ಎತ್ಕೊಂಡು ಬಂದಿದ್ದು. ಇದುವರೆಗೂ ನಾನು ಓಡ್ದಿಲ್ಲ, ನನ್ನ ತಮ್ಮನೂ ಓಡ್ದಿಲ್ಲ, ಯಾರು ಓಡ್ದಿಲ್ಲ. ಹಾಂ, ಈ ಥರ ಹೈ ಸ್ಪೀಡಲ್ಲಿ ಇದು ಒಂದೊಂದೇ ಪಾರ್ಟ್ಸ್ಗಳು ಗಾಡಿಯಿಂದ ಬೀಳ್ತಾ ಇದ್ರೆ ಈ ಗಾಡಿ ಕೊಟ್ಟಿರೋ ದುಡ್ಡಿಗೆ ಬೆಲೆನೇ ಇಲ್ದಂಗೆ ಹೋಗ್ಬಿಡುತ್ತೆ. ಗೈಸ್, ಹೊಸಕೋಟೆ ರೋಡಲ್ಲಿ ಯಾರಿಗಾರು ಸಿಕ್ಕರೆ ನನಗೊಂದು ಮೆಸೇಜ್ ಹಾಕಿ ಗೈಸ್, ಬಂದು ಈಸ್ಕೊಂಡು ಹೋಗ್ತೀನಿ. ಸೊ ಓಕೆ ಬಾಯ್ಸ್, ಹೈ ಸ್ಪೀಡು ನೋಡ್ಕೊಂಡ್ರಲ್ವಾ ನನ್ನ ಗಾಡಿದು. ಆಲ್ಮೋಸ್ಟ್ 148 ಹೋಯ್ತು. ಬಟ್ ಇನ್ನೂ ಒಂದು 10 ಎಷ್ಟನ್ನೇ ಅನ್ಕೊಡಿ, ಯಾಕಂದರೆ ನನಗೆ ಇನ್ನೂ ಖಾಲಿ ರೋಡ್ ಸಿಕ್ಕಿಲ್ಲ. ಇನ್ನೂ ಖಾಲಿ ರೋಡ್ ಬೇಕು, ಅವಾಗ ಇದು ಹೋಗೋ ಚಾನ್ಸಸ್ ಜಾಸ್ತಿನೇ ಐತೆ. ಹೋಗುತ್ತಿದ್ದು ಇದು ಹೋಗುತ್ತೆ ಆರಾಮಾಗಿ 155-160 ಮುಟ ಹೋಗುತ್ತೆ. ಸೊ ಇಷ್ಟೇ ಇದೆ ಇದು ಈ ಗಾಡಿ ಸ್ಪೀಡು. ಫಸ್ಟ್ ಗೇರು, ಸೆಕೆಂಡ್ ಗೇರು, ಥರ್ಡ್ ಗೇರು, ಫೋರ್ತ್ ಗೇರು, 5th, 6th ಎಲ್ಲ ತೋರಿಸಿದ್ದೀನಿ. ಸೊ ಅಷ್ಟು ಹೋಗುತ್ತೆ.
ಸೊ ಡನ್ ಗೈಸ್, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಏನಾದ್ರು ಡಿಸಪಾಯಿಂಟ್ ಆಗಿದ್ರೆ ಸಾರಿ, ಇಷ್ಟ ಆಗಿದ್ರೆ ಥ್ಯಾಂಕ್ ಯು. ಆ್ಯಂಡ್ ನೆಕ್ಸ್ಟು ಇದೇ ಡ್ಯೂಕ್ 250 ಬೈಕಲ್ಲಿ ನಿಮಗೆ ಯಾವ ಥರ ಕಂಟೆಂಟ್ ಬೇಕು, ಯಾವ ಥರ ವೀಡಿಯೋಸ್ ಬೇಕು, ಲೆಟ್ ಮಿ ನೋ ದ ಕಮೆಂಟ್ಸಲ್ಲಿ ಹೇಳಿ. ಆ ಥರ ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ? ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿಗೋಣ, ಬೈ ಬೈ ಗಾಯ್ಸ್. ತುಂಬ ಬಿಸಿಲು ಬೆವ್ರು ಕಿತ್ಕೊಂಡು ಬರ್ತೈತೆ, ಒಳಗಡೆ ಹೆಲ್ಮೆಟ್ ಎಲ್ಲ ನಿಂದು ಹೋಗ್ಬಿಟ್ಟೈತೆ.